8ನೇ ಅಂಕ. ಬಾಹ್ಯ ಪ್ರತ್ಯಕ್ಷ ಪ್ರಮಾದ ಭೇದ. ಹೌದಲ್ರಿ? ಹೋದ್ವಾರದ ವಿಷಯ. ದಿವ್ಯಾನಂದ್ರ ಹ್ಞೂ ಅನ್ಬೇಕು ನೀವು. 72ರಿಂದ ಸ್ಟಾರ್ಟ್ ಆಗೈತ್ರಿ ಜರ 72 73ರಿಂದ 72 ನಾ ಹಿಂದೆ ಹೋದ್ನೇನ. 9ನೇ ಅಂಕ ಪುಟ ಸಂಖ್ಯೆ ಹೇಳ್ರಿ. ಪುಟ ಸಂಖ್ಯೆ ಹೇಳ್ರಿ. ಪುಟ ಸಂಖ್ಯೆ ಆಯ್ತು ಹೇಳ್ರಿ. ಬಾಹ್ಯ ಪ್ರತ್ಯಕ್ಷ ಪ್ರಮಾದ ಅಂದ್ ಭೇದ, ತ್ವಾಚ ಪ್ರಮಾದ ನಿರ್ಧಾರ. ಸರಿ ಅಜರ ಅದೇನೆ ಅಲ್ಲಿಂದ ಸ್ಟಾರ್ಟ್ ಆಗೈತೆ. ಬರೋಬರ್. ಈಗ ಯಾವ್ದು ಆತ್ರಿ? ಮೊದಲ ಶ್ರೋತ್ರೇಂದ್ರಿಯ ಆತು. ಶ್ರೋತ್ರೇಂದ್ರಿಯಕ್ಕೆ ಕಾರಣ ಯಾವ್ದ್ರಿ? ಆಕಾಶ ತತ್ವದಿಂದ ಹುಟ್ಟೈತಿ. ಆಕಾಶ ಹುಟ್ಟಿಂದ ಯಾವ್ದು ಹುಟ್ಟೈತಿ? 2ನೇದು ಪಂಚಮಹಾಭೂತ ಯಾವ್ದ್ರಿ? ವಾಯು. ವಾಯುವಿನಿಂದ ಹುಟ್ಟಿದ್ದಂಗ ಯಾವುದು? ಸ್ಪರ್ಶ. ಅದು ಸ್ಪರ್ಶೇಂದ್ರಿಯದಿಂದ ಆಗುವಂತ ಜ್ಞಾನಕ್ಕೆ ಏನಂತಾರ ಅಂದ್ರ ತ್ವಾಚ ಪ್ರಮಾ ಅಂತಾರ. ಜ್ಞಾನಕ್ಕ ಪ್ರಮಾ ಅಂತಾರ, ಕರ್ಣಕ್ಕ ಪ್ರಮಾಣ ಅಂತಾರ. ಏನಂತಾರ್ರಿ? ಜ್ಞಾನಕ್ಕ ಪ್ರಮಾ ಅಂತಾರ, ಕರ್ಣಕ್ಕ ಪ್ರಮಾಣ ಅಂತಾರ. ಪ್ರಮಾಕರಣಂ ಪ್ರಮಾಣಂ ಇವೆಲ್ಲ ಹಳೆವ. ಪ್ರಮಾಣ ಅಂದ್ರೆ ಏನು, ಪ್ರಮಾ ಅಂದ್ರೆ ಏನು ಗೊತ್ತಾತೇನು? ಜ್ಞಾನಕ್ಕ ಪ್ರಭಾರಿ, ಅದ ಕರ್ಣಕ್ಕ ಪ್ರಮಾಣ. ಕರಣ ಅಂದ್ರ ಸಾಧನ. ಸಾಧನ ಯಾವ್ದ್ರಿ? ಸ್ಪರ್ಶ ಜ್ಞಾನ ಆಗ್ಲಿಕ್ಕೆ ಸಾಧನ ಯಾವುದು? ತ್ವಚ. ಅದಕ್ಕೇನ್ ಅನ್ಬೇಕು? ಪ್ರಮಾಣ ಅನ್ಬೇಕು. ಪ್ರಮಾಣ ಅನ್ಬೇಕು. ಅದರಿಂದ ಆಗುವಂತ ಜ್ಞಾನ ಏನ್ ಅನ್ಬೇಕು? ಪ್ರಮಾ. ಎಂತ ಪ್ರಮಾ ಅನ್ಬೇಕು? ತ್ವಾಚ ಪ್ರಮಾ ಅನ್ಬೇಕು. ತ್ವಚ ಅನ್ಬಾರ್ದು, ತ್ವಾಚ ಪ್ರಮಾ ಅನ್ಬೇಕು. ಇವು ಶಬ್ದ ಪ್ರಯೋಗಗಳು ಏನ್ರಿ? ತ್ವಕ್ ಇಂದ್ರಿಯದಿಂದ ಏನೇನು ಜ್ಞಾನ ಆಗ್ತದ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಇವತ್ತಿನ ವಿಷಯ ಗಂಭೀರ ಅದ. ತ್ವಗೇಂದ್ರಿಯದಿಂದ ಆಗುವಂತ ಜ್ಞಾನ ಸ್ಪರ್ಶದ ಜ್ಞಾನ ಆಗ್ತದ. ಏನ್ರಿ? ಸ್ಪರ್ಶದ ಜ್ಞಾನ ಆಗ್ತದ. ಅಂದ್ರೆ ಸ್ಪರ್ಶ ಅನ್ನುವಂತ ಪ್ರಮಾ ಆಗ್ತದ. ಅದಷ್ಟ ಆಗ್ತೈತೋ ಏನ ಮತ್ತೆ ಬೇರೆ ಏನ್ರ ಹಾಕವೋ? ಸ್ಪರ್ಶ ಜ್ಞಾನ ಅಷ್ಟ ಆಗ್ತೈತೋ ಮತ್ತೆ ಏನ್ರ ಆಗ್ತೈತೋ? ಬರ್ಕೊಂತ ಹೋಗ್ರಿ. ಬರ್ಕೊಂತ ಹೋದ್ರೆ ತಿಳಿತದ, ಇಲ್ಲಾಂದ್ರೆ ತಿಳಿಯಂಗಿಲ್ಲ. ಸ್ಪರ್ಶದಾಗ ಸ್ಪರ್ಶತ್ವ ಅನ್ನುವಂಥದ್ದು ಐತಿಲ್ರಿ, ಜಾತಿ. ಅದ್ ಜಾತಿದು ಜ್ಞಾನ ಆಗ್ತತಿಲ್ರಿ? ಆಗ್ತದ್ರಿ. ಹೆಂಗ ಆಗ್ತದ? ಶೀತ ಉಷ್ಣ ಮಧುರ ಕಠಿಣ. ಮಧುರ ಕಠಿಣ ನಾಲ್ಗಿಗೆ ಆಕತಿ. ಮಧುರ ಶೀತತ್ವ ಬಿರ್ಸೋ ಮೃದು ರೀ. ಮಧುರ ಅಲ್ಲ, ಮೃದು. ಕಠಿಣ ಮೃದು. ಮತ್ತೇನಾಗ್ತದ? ಶೀತ ಉಷ್ಣ. ಶೀತ ಉಷ್ಣ. ಮತ್ತ ಅನುಷ್ಣ ಶೀತ. ಅನುಷ್ಣ ಶೀತ ಅಂದ್ರೆ ಹೇಳಿದ್ದೆ ಮೊನ್ನೆ, ದಿವ್ಯಾನಂದ್ರೆ ಹೇಳಿದ್ದೆ. ಏನ್ ನೆನಪದ ಏನ್ರಿ? ಹ್ಞೂನ್ರಿ ಜರ. ಬಿಸಿ ಬೆಚ್ಚಗಿರೋದ್ ನೀರು, ಉಗುರು ಬೆಚ್ಚಗಿರೋದ್ ನೀರು. ಉಗುರು ಬೆಚ್ಚಗೆ ಅಲ್ಲ. ಅಂದ್ರೆ ಸಮ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಶೀತ ಉಷ್ಣ. ನಾರ್ಮಲ್ ವಾಟರ್ ರೀ, ನಾರ್ಮಲ್ ವಾಟರ್. ಈಗ ರೂಮ್ ಟೆಂಪರೇಚರ್ ಏನ್ ಇರ್ತೈತಲ್ಲ ನೀರು, ಅದಕ್ಕ ಏನಂತಾರ? ಅನುಷ್ಣ ಶೀತ ಅಂತಾರ. ಅದಕ್ಕೆ ಅಂದ್ರೆ ಉಷ್ಣನೂ ಇರಂಗಿಲ್ಲ, ಶೀತನೂ ಇರಂಗಿಲ್ಲ. ಅನುಷ್ಣ ಶೀತ ಅಂದ್ರೆ ಏನು? ಅದು ಉಷ್ಣನೂ ಇರಂಗಿಲ್ಲ, ಅದು ಶೀತನೂ ಇರಂಗಿಲ್ಲ. ನಾರ್ಮಲ್ ವಾಟರ್. ನಳದಾಗ ನೀರ್ ಹೆಂಗಿರ್ತಾವ? ಹಲೋ, ಹ್ಞೂನ್ರಿ ಸರ್. ನಳದಾಗ ನೀರು ಉಗುರು ಬೆಚ್ಚಗಿರ್ತಾವನ್ರಿ? ನಾರ್ಮಲ್ ಇರ್ತಾವ್ರಿ. ಅದಕ್ಕೇನಂತಾರ ಇವರು ಶಬ್ದ? ಅನುಷ್ಣ ಶೀತ ಅಂತಾರ. ಈ ವೃತ್ತಿ ರತ್ನಾವಳಿ ಕಲಿಬೇಕಂದ್ರೆ ಬಾಳ ಚುರುಕ್ಬೇಕ್ರಿ. ಅಂದ್ರ ಸ್ಪರ್ಶತ್ವದ ಜ್ಞಾನನು ಆಗ್ತತಿ ಇಲ್ಲೋ? ಆಕತ್. ದಿವ್ಯಾನಂದ್ರ ಸುಮ್ ಕುಂತ್ರಲ್ಲ.
ಸ್ಪರ್ಶ ಸ್ಪರ್ಶತ್ವ ಜ್ಞಾನನೂ ಆಗ್ತದ. ಮತ್ತೇನಾಗ್ತದ್ರಿ ದಿವ್ಯಾನಂದ್ರ? ಶೀತ ಉಷ್ಣದ್ದು ಗೊತ್ತಾಗ್ತದೆ ಜರ. ಆಮೇಲೆ ಮಿದು ಕಠಿಣ ಗೊತ್ತಾಗ್ತದೆ. ಜಾತಿ ಯಾವ್ದು ಅಂತ ಗೊತ್ತಾಗ್ತದೆ ಜರ. ಇದಕ್ಕ ಜಾತಿ ಅಂದ್ವಿ ನಾವು. ಹ್ಮ್. ಸ್ಪರ್ಶತ್ವ ಜಾತಿನ ಇದನ್ನ ಹೇಳಿದೆ ನಿಮನ್ನ. ಮತ್ತೇನ್ ಗೊತ್ತಾಗ್ತದ? ಅದರಿಂದ ಸುಖ ದುಃಖಗಳು ಆಗ್ತದ್ರಿ. ಅಲ್ಲ, ಈಗ ಸ್ಪರ್ಶದಾಗ ಸ್ಪರ್ಶದಾಗ ಮತ್ತೇನೇನ್ ಆಗ್ತದ? ಕಠಿಣತ್ವ ಅದು ಗೊತ್ತಾಗ್ತದೆ. ಇದು ಕಠಿಣ. ಜಾತಿ ಆಗ್ತದ. ಹ್ಮ್. ಈಗ ವಸ್ತುವಿನ ಸ್ಪರ್ಶದ ಜ್ಞಾನ ಆತು, ಸ್ಪರ್ಶದಲ್ಲಿ ಇದ್ದಂತ ಸ್ಪರ್ಶತ್ವ ಜಾತಿದು ಜ್ಞಾನ ಆತು, ಮತ್ತೇನೇನ್ ಆಗ್ತದ? ಎಂತ ಜ್ಞಾನ ಆಗ್ತದ? ಜ್ಞಾನ ಕಷ್ಟ ಬರ್ರಿ. ಗುಣದ ಜ್ಞಾನ ಆತನ್ರಿ ಪೋರ್. ಸ್ಪರ್ಶ ಗುಣನೂ ಅಲ್ರಿ. ಶೀತ ಉಷ್ಣ ಕಠಿಣ ಮೃದುತ್ವ ರೀ. ಅವು ಸ್ಪರ್ಶತ್ವ ಅಂದ್ರಿ. ಅದಕ್ಕ ಎಲ್ಲದಕ್ಕೂ ಕೂಡ ಸ್ಪರ್ಶತ್ವ ಜಾತಿ ಹೇಳಿದ್ರಿ. ಮತ್ತೇನಾಗ್ತದ? ದ್ರವ್ಯತ್ವ ಗುಣ ಕೊಡ್ತಕ್ಕ ಸರ್. ದ್ರವ್ಯತ್ವ ಅಂತಂದ್ರೆ ಏನದ? ದ್ರವ್ಯತ್ವಕ್ಕೆ ಆಮೇಲೆ ಬರ್ತೇನೆ ನಾನು. ಅದು ಹೌದು, ಅವ್ರು ಹೇಳಿದ್ ಬರೋಬರಿ. ದ್ರವ್ಯತ್ವ ಅನ್ನೋಕಿನ ದ್ರವ್ಯ, ಅದನ್ನ ಆಮೇಲೆ ಬರ್ತೇನೆ. ಈಗ ನಾನು ನಿಮ್ಗೆ ಹೇಳ್ಬೇಕಾಗಿದ್ದು ಮೊದಲು ಸರಳ ಇದ್ದಿದ್ದು ತಿಳ್ಕೊಳ್ಳೋದು. ಸ್ಪರ್ಶ ಮಾಡಿದಾಗ ಸ್ಪರ್ಶದ ಅಭಾವ ಆಕತಿಲ್ಲೋ? ಅಭಾವನ ಕಾಣ್ತತಿಲ್ಲೋ? ಈಗ ಸ್ಪರ್ಶ ಆತು, ಆ ಸ್ಪರ್ಶ ಆದ್ರೂ ನಮಗ್ ಗೊತ್ತಾಗ್ಲಿಲ್ಲ. ಸ್ಪರ್ಶ ಆಗಿದ್ದು ಗೊತ್ತಾಗ್ಲಿಲ್ಲ ಅಂದ್ರ ಸ್ಪರ್ಶ ಆದಾಗ ಸ್ಪರ್ಶದ ಅಭಾವನು ಗೊತ್ತಾಗ್ತತಿಲ್ಲೋ? ಗೊತ್ತಾಗ್ತದ್ರಿ, ಗೊತ್ತಾಗ್ತದ. ಹೆಂಗ ಹೇಳ್ರಿ? ಈ ಸ್ಪರ್ಶ ಏನು ಸ್ಪರ್ಶ ಜ್ಞಾನ ಏನು ಜೋಮ್ ತುಂಬಿರ್ತದ, ಇಲ್ಲ ಏನು ಆಪರೇಷನ್ ಟೈಮ್ ನಲ್ಲಿ ಇಂಜೆಕ್ಷನ್ ಕೊಟ್ಟಾಗ ಅದು ಅದ್ರ ಜ್ಞಾನ ಆಗ್ತದ್ರಿ. ಅಲ್ಲಿ ಆ ಸ್ಪರ್ಶತ್ವ ಗೊತ್ತಾಗದೇ ಇದ್ರು ಆ ಸ್ಪರ್ಶತ್ವದ ಜ್ಞಾನ ಗೊತ್ತಾಗತ್ತ. ಅವಾಗ ತತ್ವದ ಅಭಾವದ ಜ್ಞಾನ ಆಗ್ತದ. ಅಭಾವದ ಜ್ಞಾನ ಗೊತ್ತಾಗತ್ತ. ನಿಮಗ ಅದಕ್ಕೆ ಉದಾಹರಣೆ ಚೆಕ್ ಮಾಡ್ತಾರ ಸರ್. ಡಾಕ್ಟರ್ ಕಾಲ ಮೇಲೆ ಅದು ಪೆನ್ ಹೇಳದ್ ಕಿಶಿಂದ ಚೆಕ್ ಮಾಡಿ ನೋಡ್ತಾರಲ್ಲ. ಈಗ ನಿಮಗೆ ಏನಾಯ್ತು ಗೊತ್ತಾಯ್ತು ಅಂತ ಕೇಳ್ತಾರ ನೋಡ್ತಾರ. ಇದೇ ಅದು ಸ್ಪರ್ಶತ್ವದ ಅಭಾವ ಜ್ಞಾನ. ಈಗೇನ್ ಹೇಳಿದ್ರಲ್ಲ ಸುರೇಶ್ ಅವರು, ಅದು ಕರೆಕ್ಟ್. ಏನಂದ್ರ ಕಾಲು ಜುಮ್ ಹಿಡಿತಿರ್ತಾವ, ಅರಿವು ಕಳ್ಕೊಂಡಿರ್ತಾವ. ಕಾಲಾಗಿನ ಅರಿವಿನ ಪ್ರಮಾಣ ಸ್ವಲ್ಪ ಕಡಿಮೆ ಆದಾಗ ಅವ್ರು ಏನ್ ಮಾಡ್ತಾರ, ಒಂದು ಚೂಪನ ಸಾಮಾನ್ ತಗೊಂಡು ಅದನ್ನ ಹಿಂಗ್ ಕೊರಿತಾರ, ಹಂಗ ಅದ್ರ ಮ್ಯಾಲ ಸರಿಸ್ತಾರ. ನಿಮ್ಗೆ ಅರಿವು ಆಗ್ತತಿ ಅಂತ ನೋಡ್ರಿ ಅಂತಾರ. ಎಡಗಡೆ ಎಷ್ಟಾತು ಬಲಗಡೆ ಎಷ್ಟಾತು ಅಂತ ನೋಡ್ರಿ ಅಂತಾರ. ಎಡಗಡೆ ಬಲಗಡೆ ಸಮ ಆತುವ ಹೆಚ್ಚು ಕಮ್ಮಿ ಆತು ಅಂತ ಕೇಳ್ತಾರ. ಅಂದ್ರ ಸ್ಪರ್ಶದ ಜ್ಞಾನನೂ ಆಗ್ತದ. ಸ್ಪರ್ಶದಿಂದ ಸ್ಪರ್ಶತ್ವದ ಜಾತಿದು ಜ್ಞಾನ ಆಗ್ತದ. ಸ್ಪರ್ಶತ್ವದ ಅಭಾವದ ಜ್ಞಾನ ಆಗ್ತದ. ಇನ್ನು ಅಭಾವದ ಜ್ಞಾನಕ್ಕ ಒಂದು ಸರಿಯಾದಂತಹದ್ದು ಒಂದು ದೃಷ್ಟಾಂತ ಕೊಡ್ರಿ ಅಂತಂದ್ರೆ, ನಿಮ್ಮ ಮನೆಯೊಳಗಿದ್ದಂತ ಬೆಳಕಿಂಡಿ ಒಳಗ ಧೂಳಿ ಕಣಗಳ ಕಾಣ್ತಾವ. ಅದಾವ ಇಲ್ಲವು? ಅದಾವ. ಅವ್ರು ಮುಟ್ರಿ ಸ್ಪರ್ಶತ್ವ ಆಗ್ತತೇನು? ಇದಕ್ಕೆ ಸ್ಪರ್ಶ ಕಾಣ್ತಾವ, ಸ್ಪರ್ಶನೂ ಆಗ್ತದ. ನೀವು ಬೆಳಕಿಂಡಾಗಿ ಹಿಂಗ್ ಬಟ್ಟೆ ಹಿಂಗ್ ಹಿಡಿರಿ, ಅವು ಅಲ್ಲಿ ಸ್ಪರ್ಶ ಆಗ್ತದೆ. ಆದ್ರ ಸ್ಪರ್ಶತ್ವದ ಅಭಾವದ ಜ್ಞಾನನೂ ಆಗ್ತದೆ. ಎಷ್ಟಾದ್ರೂ ಹೆಂಗಾರ ಸ್ಪರ್ಶ ಜ್ಞಾನ, ಸ್ಪರ್ಶದಲ್ಲಿದ್ದಂತಹ ಸ್ಪರ್ಶತ್ವದ ಜ್ಞಾನ, ಆ ಸ್ಪರ್ಶ ಜ್ಞಾನ ಆದಾಗ ಸ್ಪರ್ಶದ ಅಭಾವ ಜ್ಞಾನ, ಮೂರಾದು. ಈಗ ಇನ್ನೊಂದು ಕಡೆ ಬರ್ರಿ. ಸ್ಪರ್ಶ ಆದ್ಮೇಲೆ ಆ ಸ್ಪರ್ಶಕ್ಕೆ ಆಶ್ರಯವಾದಂತ ವಸ್ತುವಿನ ಜ್ಞಾನ ಆಗ್ತದ. ದ್ರವ್ಯದ ಜ್ಞಾನ. ದ್ರವ್ಯತ್ವ ಅಂದ್ರು ದ್ರವ್ಯತ್ವ ಅಲ್ಲ, ದ್ರವ್ಯತ್ವದ ಜ್ಞಾನ ಆಗುದಿಲ್ಲ, ದ್ರವ್ಯದ ಜ್ಞಾನ ಆಗ್ತದ. ಹೆಂಗ ಅಂತಂದ್ರ, ಒಬ್ಬ ಕುರುಡನಿಗೆ ಕಣ್ಣು ಇಲ್ದ ಕುರುಡನ ಕೈ ಮೊಬೈಲ್ ಕೊಡ್ರಿ, ಅವ ಹಿಂಗ್ ಕೈಯಾಡಿಸಿ ಇದು ಮೊಬೈಲ್ ಅಂತ ಹೇಳ್ತಾನ. ಒಂದು ಬುಕ್ ಕೊಡ್ರಿ, ಆ ಬುಕ್ಕಿನ ಮ್ಯಾಗ ಕೈಯಾಡಿಸಿ ಆ ಸ್ಪರ್ಶ ಜ್ಞಾನದ ಮ್ಯಾಗ ಇದು ಬುಕ್ ಅಂತ ಹೇಳ್ತಾನ. ಅಂದ್ರ ಸ್ಪರ್ಶಕ್ಕ ಆಶ್ರಯ ಆಗಿದ್ದ ವಸ್ತು ಯಾವ್ದು ಅನ್ನೋದು ಹೇಳ್ತಾನಿಲ್ಲ ಅವ ಕುರುಡ. ಹೇಳ್ತಾನೆ. ಇದಕ್ಕೇನ್ ಅನ್ಬೇಕು? ಸ್ಪರ್ಶಕ್ಕ ಆಶ್ರಯವಾದಂತ ದ್ರವ್ಯದ ಜ್ಞಾನ ಆಗ್ತದೆ.
ಏನ್ರಿ ಸ್ಪರ್ಶಕ್ಕೆ ಆಶ್ರಯವಾದಂತ ದ್ರವ್ಯದ ಜ್ಞಾನ ಆಗ್ತದೆ. ಹೇಳ್ತೇನ್ರಿ. ಹಂಗಾರೆ ಏನಾಗ್ತದ? ಸ್ಪರ್ಶ ಜ್ಞಾನದ ತ್ವಾಚ ಪ್ರಮೇಯಲ್ಲಿ ಏನಾಗ್ತದ ಅಂದ್ರ ಒಂದು ಸ್ಪರ್ಶ ಜ್ಞಾನ ಆಗ್ತದ, ಎರಡನೇದು ಸ್ಪರ್ಶದಲ್ಲಿದ್ದಂತಹ ಸ್ಪರ್ಶತ್ವ ಜ್ಞಾನ ಆಗ್ತದೆ, ಮೂರನೇದು ಸ್ಪರ್ಶತ್ವದ ಅಭಾವದ ಜ್ಞಾನ ಆಗ್ತದೆ, ನಾಲ್ಕನೇದು ಸ್ಪರ್ಶಕ್ಕೆ ಆಶ್ರಯದ ದ್ರವ್ಯದ ಜ್ಞಾನ ಆಗ್ತದೆ. ಇವು 4 ಜ್ಞಾನ ಆಗುವುದಕ್ಕೆ ನಾವೇನಂತೀವಿ? ಪ್ರಮೇಯ ಅಂತ ಕರಿತೀವಿ. ತಿಳಿತೇನ್ರಿ? ಯಾರಿಗೂ ತಿಳಿಲಿಲ್ಲ ಹೇಳ್ರಿ. ಇವ್ 4 ಜ್ಞಾನ ಆಗೋದಕ್ಕ ಪ್ರಮೇಯ ಏನನ್ಸರ? ಪ್ರಮೇಯ ಅಂತಾರ. ತ್ವಾಚ ಪ್ರಮೇಯ ಅಂತಾರ. ತ್ವಾಚ ಪ್ರಮೇಯ ಅಥವಾ ತ್ವಾಚ ಪ್ರಮಾ ಅಂತಾರ. ಜ್ಞಾನಕ್ಕನ ಪ್ರಮಾ ಅಂತಾರ. ಕ್ಲಿಯರ್ ಆಗಿ ಹೇಳಿದ್ರಲ್ಲ ಸರ್, ಕರೆಕ್ಟ್ ಆಗಿ ಅರ್ಥ ಆಕೈತಿ. ಇದು ತಿಳಿತಂದ್ರೆ ಮುಂದಿನ ತಿಳಿತೈತಿ, ಇಲ್ಲ ತಿಳಿಲಿಕ್ಕೆ ಅದು ಮುಂದಿನ ತಿಳಿದಿಲ್ಲ. ಶಿವಾಯನ್ಮ ತಿಳಿತೈತ್ರಿ ಸರ್, ತಿಳಿತೈತಿ. ಈಗ ನೀವ್ ಹೇಳ್ಬೇಕು, ಸಂಬಂಧ ಹೇಳ್ಬೇಕು. ಈಗ ನಿಮಗ ಸ್ಪಷ್ಟ ಜ್ಞಾನ ಆದಾಗ ಯಾವ ಸಂಬಂಧದಿಂದ ಆಗ್ತದ? ವಸ್ತು ಗಾಳಿ ಆಗ್ತದ್ರಿ. ಹೇಳ್ರಿ. ಬರೀ ಸಂಬಂಧಕ್ಕೆ ನಿಮ್ಗೆ ಹೆಂಗ ಅಂತ ಕೇಳಿಲ್ಲ, ಸಂಬಂಧ ಹೇಳ್ರಿ. ಏನು ಸಂಯೋಗ ಸಂಬಂಧ ಆಗ್ತೈತೋ, ಏನೋ ಸಮವಾಯ ಸಂಬಂಧ ಆಗ್ತದೋ? ಸಂಯೋಗ ಸಂಬಂಧ. ಸಂಯೋಗ ಆಗ್ತದೆ. ಸಂಯೋಗ ಆಗ್ತದ. ಸಮವಾಯ ಯಾಕಲ್ಲ? ಬೇರ್ಪಡಿಸ್ಲಕ್ ಆಗ್ಲಾರ್ದಂತದಕ್ ಸಮವಾಯ ಸಂಬಂಧ ಅಂತಾರ್ರಿ. ಇಲ್ಲಿ ಮತ್ತೆ ಅಗಲ್ತಾವಲ್ರಿ ಎರಡು ತ್ವಚಾ ಮತ್ತು ಸ್ಪರ್ಶ ಆದಂತ ವಸ್ತು. ಬರೋಬರಿ. ನೀವು ಒಂದ್ ಸ್ವಲ್ಪ ಸುಮ್ಮನೆ ನಿಮ್ಗೆ ಗೊತ್ತದ, ನೀವ್ ಹೇಳ್ತೀರಿ, ಉಳಿದವ್ರಿಗೆ ಗೊತ್ತಿರಂಗಿಲ್ಲ ಅದು. ನೀವು ಒಂದ್ ಸ್ವಲ್ಪ ಈಗ ಇವ್ರು ಏನ ಅಡ್ವಾನ್ಸ್ ಸ್ಟೂಡೆಂಟ್ ಏನದಿರಿ ನೀವು, ಮಾದೇವಪುರಕ್ಕೆ ತಯಾರಾದವರು ಸ್ವಲ್ಪ ಸುಮ್ಮಿರ್ರಿ, ಉಳಿದವ್ರಿಗೆ ಹೇಳ್ತಿರ್ತೀನಿ ನಾನು. ಸಂಯೋಗ ಅಂದ್ರೇನು, ಸಮವಾಯ ಅಂದ್ರೇನು ಅವ್ರನ್ನ ಬಿಟ್ಟು ಹೇಳ್ರಿ, ಬೇರೆಯವ್ರು ಹೇಳ್ರಿ. ಒಂದನ್ನು ನಿತ್ಯ ಸಂಬಂಧ ಸಂಯೋಗ ಅಂತಾರ್ರಿ. ಸಂಯೋಗ ಉಳ್ಳದ್ದು ಮತ್ತ ವಿಯೋಗ ಆಗ್ತದ್ರಿ ಪ್ರಭು. ಬರೋಬರಿ. ಕರೆಕ್ಟ್. ನಿತ್ಯ ಸಂಬಂಧ ಸಮವಾಯ ಸಂಬಂಧ ಪರ. ಎಲ್ಲೆಲ್ಲಿ ಒಪ್ಪೇವ್ರಿ ನಾವು ನಿತ್ಯ ಸಂಬಂಧನ? ಈಗ ಸಿಹಿ, ಸಕ್ರಿ ಸಿಹಿ, ಸೂರ್ಯ ಕಿರಣ, ಸೂರ್ಯ ಬಿಸಿ, ಜಾತಿ ಇದ್ದಲ್ರಿ, ಸಂಬಂಧ ಇದ್ದಲ್ಲಿ ಜಾತಿ ಇದ್ದಲ್ರಿ. ಇವ್ರು ಯಾರು ಇದ್ರಲ್ಲ ಉಳಿದವ್ರು ಸುಮ್ಮಿರ್ಲಿ. ನಂದು ಮನಸ್ಸಿನ ಜೊತೆ ಸಂಬಂಧ ಆಗೋದು ಸಮವಾಯ ಸಂಬಂಧ ಪರ. ನೋಡ್ರಿ ಅವ್ರು ಹೆಂಗ ಹೇಳ್ತಾರ ನೋಡ್ರಿ, ವಿಚಾರ ಮಾಡ್ರಿ. ಸುಮ್ಮಿರಿ ಒಂದ್ ಮಜಾ ನೋಡ್ರಿ. ನಿಮ್ಗ ಅಲ್ಲೇ ಮಹಾದೇವಪ್ಪನವ್ರು ಕಟ್ಟದಾರ ತಯಾರಾಗಿರಿ, ಮೂರ್ತಿ ಆಗಿರಿ, ಉಳಿದವ್ರು ಮೂರ್ತಿ ಆಗೋದ್ ಬೇಡ. ಮತ್ತಿಲ್ಲದ ಅವ್ರಿಗೇನ ಸುಮ್ಮನೆ 2 ತಾಸು ಕುಂಡಿರ್ತಾರ. ಈಗ ಅವ್ರು ಇದು ಗೊತ್ತಾಗ್ಲಿಕ್ಕಂದ್ರ ಈಗೆಲ್ಲ ಹಿಂದೆ ಹೇಳ್ಯಾರ ಇವನ್ನೆಲ್ಲ. ಈಗ ಮುಂದೆ ಕ್ಲಾಸ್ ನಮ್ಗೆ ಏನ್ ತಿಳಿಯಂಗನೇ ಇಲ್ಲ, ಎಲ್ಲಿ ಸಮವಾಯ ಬಂತು, ಎಲ್ಲಿ ಸಂಯೋಗ ಬಂತು ಅನ್ನೋದು. ಸಮವಾಯ ಈಗ ಅವರು ಶಿವಾನಂದ್ರ ಹೇಳಿದ್ರು, ಸಂಯೋಗ ಸಂಬಂಧ ಹೇಳಿದ್ರು. ಸಮವಾಯ ಸಂಬಂಧ ಎಲ್ಲಿ ಒಪ್ಪ್ಯಾರ್ರಿ? ನೈಯಾಯಿಕರು ಎಲ್ಲಿ ಒಪ್ಪ್ಯಾರ? ವೇದಾಂತಿಗಳು ಏನ್ ಒಪ್ಪ್ಯಾರ? ಯಾರು ಹೇಳ್ತೀರಿ? ಅವ್ರು ಬಿಟ್ಟು ಹೇಳ್ರಿ. ಅವ್ರು ಬೇಡ, ಇವ್ರು ಬೇಡ, ಇವ್ರು ಎಲ್ಲಾ ಅಭ್ಯಾಸ ಮಾಡಿದ್ರು ಬೇಡ. ಅವ್ರು ಆಮೇಲೆ ಹೇಳಿ. ಅಪರ ನಂದು ಮನಸ್ಸಿನ ಜೊತೆ ಸಂಬಂಧ ಆತಲ್ರಿ, ಇದು ಸಮವಾಯ ಸಂಬಂಧ ಅಪರ. ಸಮವಾಯ ಸಂಬಂಧ. ನಿತ್ಯ ಎತ್ತರ ತಕ್ಷಣ ಅದು ಅದ್ರ ಜೊತೆ ಸಂಬಂಧ ಆಗ್ಬಿಡ್ತಾರೆ. ಅದು ಮತ್ತೆ ನಮ್ ಮಲ್ಕೊಳ್ತಾನ ಅದು ಬಿಡಿಸ್ಲಿಕ್ ಆಗಲ್ರಿ ಅದು. ಇದು ಸಮವಾಯ ಸಂಬಂಧ ಆಗ್ಬೋದ ಅನಿಸ್ತಾರೆ, ಅನಿಸ್ತದ. ಬುಕ್ ಅದನ್ರಿ ನಿಮ್ ಕಡೆ? ಇದು ವೃತ್ತಿ ರತ್ನಾವಳಿ ಅದಾರ್ರಿ, PDF. PDF ಕುಂತ್ಬಿಟ್ರಿ ನೀವು. ಇಲ್ಲ ಕಾಣಿಸಲ್ರ, ಅದ್ರೊಳಗೆ ಇದು ವ್ಯವಹಾರ ಮಾಡ್ತೇನ್ರಿ. ಯಾವತ್ ಒಳಗ್ ಹೋಗ್ಬೇಡ್ರಿ, PDF ನಾಗ ಮುಗಿಸ್ಬಿಡ್ರಿ, ಹಾಕದ್ ಕೆಲಸ ಆಗ್ತೈತಿ. ಅಪರ ಅದು ಹೊರಗಿನ ಕಾಣಿಸಲ್ರಿ, ಅದೇ ಸಮಸ್ಯೆ ಅದ ರೀ. ಹೇಗೆ ಆಯ್ತಾಯ್ತು.
ನಾ ಏನ್ ಅನ್ನಕ್ ಬರಂಗಿಲ್ಲ ಬಿಡ್ರಿ, ನಿಮ್ಗೆ ಏನ್ ಅನ್ನಕ್ ಬರಂಗಿಲ್ಲ. ಇಲ್ಲಿ ಮಠ ಕೇಳಿದೆ ನೀವು ಪುಣ್ಯವಂತರು ಬಿಡ್ರಿ. ನೀವು ಉತ್ತರ ಹೇಳಕ್ ಹೋಗ್ಬೇಡ್ರಿ. ನೀವ್ ಹೇಳಿದ್ ಬರೋಬರಿ ಐತಿ, ಆದ್ರ ಅದು ಡೆಫಿನೇಷನ್ ದಾಗ ಕುಂಡ್ರುದಿಲ್ಲ ನೀವು ಹೇಳೋ ಮಾತು. ಬೇರೆ ಹೇಳ್ರಿ, ಬೇರೆಯವ್ರು ಹೇಳ್ರಿ. ಅವ್ರು ಹೇಳಿದ್ದು ಸಮವಾಯ ಸಂಬಂಧ ಮನಸ್ಸಿಗೆ ಕುಂಡಿರ್ತದ, ಒಪ್ತೇನ. ಆದ್ರ ನಾವು ಶಾಸ್ತ್ರದಾಗ ಡೆಫಿನೇಷನ್ ಮಾಡಿವಿ. ನಿತ್ಯ ಸಂಬಂಧಕ್ಕೆ ಸಮವಾಯ ಸಂಬಂಧ ಅಂತಾರ. ನಿತ್ಯ ಸಂಬಂಧ ನೈಯಾಯಿಕರು ಎಷ್ಟು ಕಡೆ ಒಪ್ಪ್ಯಾರ, ವೇದಾಂತಿಗಳು ಎಲ್ಲಿ ಒಪ್ಪ್ಯಾರ ಅಂತ ಕೇಳಾಕತ್ತೇನ. ದಿವ್ಯಾನಂದ್ರ ಹೇಳ್ತಾರ ನೋಡೋಣ, ನೋಟ್ಸ್ ಬರ್ದಾರು. ಇಲ್ಲ, ಹೊರಗಡೆ ಇದ್ದಿದ್ರೆ ನಾನು ಅಂದ್ರ ಬುಕ್ನಾಗ ಐತಿ, ತಲೆಯಾಗಿಲ್ಲ ಅನ್ನಂಗ ಆತ. ಸರ್ ಓದ್ಬೇಕಾರೆ ಅಷ್ಟೇ ಗೊತ್ತಿರ್ತದ್ರಿ ಅದು. ಇವ್ ಹಿಂಗದ ನೋಡ್ರಿ, ವೃತ್ತಿ ಪ್ರಭಾಕರ್ ಆಗ್ಲಿ, ವೃತ್ತಿ ರತ್ನಾವಳಿ ಆಗ್ಲಿ, ಅವು ನಮ್ಮನ್ ಬಿಟ್ಟಿವಿ ಅಂದ್ರೆ, ನಾವು ಬಿಟ್ಟಿವಿ ಅಂದ್ರೆ ಅವು ನಮ್ಮನ್ನ ಬಿಡ್ತಾವ ಕೈ. ಮತ್ತೆ ಯಾರು ಹೇಳ್ತೀರಿ? ಇವ್ರಿಗೆ ಈ ಕಂಪನಿ ಯಾರು ಹೇಳ್ತೀರಿ? ಒಬ್ರು ಕೈ ಹತ್ರಿ. ಸಹನಾ ಅವ್ರ ಎಲ್ಲಾರ್ಗೂ ಭಯ ಹಾಕಾಕತ್ತಾರ. ಸಹನಾ ಅವ್ರ ಬಿಟ್ಟು ಬೇರೆಯವ್ರು ಯಾರು ಹೇಳ್ತೀರೇನ? ಓಂ ನಮಃ ಶಿವಾಯ ರೀ ಅಪ್ಪಾರಿ. ಸಂಗೀತ ಅವ್ರು ಹೇಳ್ತಾರಂತ ನೋಡ್ರಿ, ಹೇಳ್ರಿ. ಸಮವಾಯ ಸಂಬಂಧ ಪರಿ ನ್ಯಾಯಿಕರು ಒಪ್ಪ್ಯಾರಪ್ಪಾರಿ, ವೇದಾಂತಿಗಳು ಒಪ್ಪಿಲ್ರಪ್ಪಾರಿ. ಅದು ರೀ ಸಮವಾಯ ಸಂಬಂಧ ರೀ. ವೆರಿ ಗುಡ್, ಕರೆಕ್ಟ್. ಹಾ, ಅವ್ರ ಗುಣಿ ಕ್ರಿಯಾವಾನ ಜಾತಿ ವ್ಯಕ್ತಿ ಇಂತಲ್ಲಿ ಅವ್ರ ಸಮವಾಯ ಸಂಬಂಧನ ನಿತ್ಯ ಸಂಬಂಧ ಅಂತ ಒಪ್ತಾರ್ರಪ್ಪಾರಿ ಅವ್ರು. ನಾವೆಲ್ಲಾ ತಾದಾತ್ಮ ಸಂಬಂಧ ಒಪ್ಪಿವ್ರಿ ಅಪ್ಪಾರಿ. ಬರೋಬರಿ ಕರೆಕ್ಟ್. ಇದನ್ನ ಸ್ವಲ್ಪ ವಿಶೇಷಣ ಮಾಡಿ ವರ್ಣನೆ ಅವ್ರಿಗೆ ತಿಳಿಲಾರ್ದವ್ರಿಗೆ ಹೇಳೋರು ಯಾರು ಅದ್ರೇನು? ಈಗ ಒಂದು ಉದಾಹರಣೆ ಕೊಡ್ಬೇಕು ಅಂತ. ಹಾ, ಈಗ ನೀವು ನಿತ್ಯ ಸಂಬಂಧ ಸಮವಾಯ ಸಂಬಂಧ ಅಂದ್ರಿ, ಬರೋಬರಿ. 3 ಕಡೆ ಹೇಳಿದ್ರಿ, 4 ಕಡೆ ಹೇಳ್ಬೇಕು. ಗುಣಾಗುಣಿ ಉದಾಹರಣೆ ಹೇಳ್ರಿ. ಗುಣಾಗುಣಿ ಅಂತಂದಾಗ್ರೆ ಬರೀ ನೀಲೋಘಟ ಅಂತ ಒಂದು ಉದಾಹರಣೆ ಬರ್ತೈತಿ ನೋಡ್ರಿ. ಬರೋಬರಿ. ಈಗ ಏನ್ ಬೇರೆ ಆಗುದಿಲ್ಲ ಅಲ್ಲಿ. ಇದ್ರೊಳಗ್ ಗುಣಿ ಅಂತಂದ್ರೆ ಪಾರಿ ಅದ್ ಘಟ ಐತ್ರಿ, ಅದ್ರ ಗುಣ ಅನ್ನೋದ್ ನೀಲಿ ಬಣ್ಣ ಐತ್ರಿ ಪಾರಿ. ಅಲ್ಲಿ ನಾವು ಗುಣಿ ಅಂತ ಹೇಳ್ತೀವ್ರಪ್ಪಾರಿ. ಅಂದ್ರ ನಿತ್ಯ ಸಂಬಂಧ ಅಂತ ಹೇಳ್ತೀವ್ರಿ. ಆ ಗುಣ ನೀಲಿ ಬಣ್ಣನ ಘಟಕ್ ಬಿಟ್ಟು ತೆಗಾಯಕ್ ಬರುದಿಲ್ಲ ಅಂತ ಹೇಳಿ ಅಲ್ಲಿ ಅವ್ರು ನಿತ್ಯ ಸಂಬಂಧ ಅದ ಅಂತ ಹೇಳ್ತಾರಪ್ಪಾರಿ. ಬರೋಬರಿ. ಅದಕ್ಕೆ ಅದು ಎಲ್ಲಿ ಗುಣ ಮತ್ತು ಗುಣಿಯಲ್ಲಿ ನಿತ್ಯ ಸಂಬಂಧದ, ಅದು ಸಮವಾಯ ಸಂಬಂಧ ಅಂತಾರ. ಬರೋಬರಿ. ಅಂದ್ರೆ ಬೇರೆ ಮಾಡಕ್ ಬರುದಿಲ್ಲ. ಇನ್ನ ಇದು ಒಂದೇ ಕಡೆ ಒಪ್ಪುವುದು ನೈಯಾಯಿಕರು. 2ನೇ ಕಡೆ ಏನ್ ಒಪ್ತಾರ್ರಿ? 2ನೇ ಕಡೆ ಅಂತಂದ್ರೆ ಜಾತಿ ಮತ್ತು ವ್ಯಕ್ತಿ ಅಂತಂದ. ಅದಕ್ಕೆ ಉದಾಹರಣೆ ಕೊಡ್ರಿ. ಅವ್ರು ಉಳಿದವ್ರನ್ನ ಕೇಳ್ಕೊಡ್ರಿ, ಸರಿಯಾಗಿ ಆಗತ್ತಾರ ಅವ್ರು, ಕೇಳ್ರಿ. ಉದಾಹರಣೆ ನಾನು ಯಾರಿಗೆ ಹೇಳ್ತೇನೆ ಅವ್ರು ಹೇಳ್ಬೇಕು. ರೇವಣ್ಣ ಅವ್ರು ಹೇಳಿದ್ರೆ ರೇವಣ್ಣ ಅವ್ರು ಹೇಳ್ಬೇಕು. ದಿವ್ಯಾನಂದ್ರ ಹೇಳಿದ್ರೆ ದಿವ್ಯಾನಂದ್ರ ಹೇಳ್ಬೇಕು. ದುಂಡೇಂದ್ರ ಹೇಳಿದ್ರೆ ದುಂಡೇಂದ್ರ ಹೇಳ್ಬೇಕು. ಯಾರು ನಾ ಕೇಳ್ತೇನೆ ಅವ್ರು ಹೇಳ್ಬೇಕು. ಅವ್ರು ಹೇಳಿದ್ರು, ನಾವು ಕೇಳಿದ್ವಿ, ಮುಗಿದು ಹೊತ್ತು ಕೈ ಬಿಡಂಗಿಲ್ಲ ನಾನು. ಲಕ್ಷ ಕೊಟ್ಟು ಕೇಳ್ರಿ, ಅವ್ರು ಹೇಳಕತ್ತಾರ. ಹೇಳ್ರಿ ಸಂಗೀತ. 2ನೇ ಕಡೆ ಎಲ್ಲಿ ಒಪ್ಪ್ಯಾರ್ರಿ? ಗುಣ ಮತ್ತು ಗುಣಿಯಲ್ಲಿ ಒಪ್ಪ್ಯಾರ. ಜಾತಿ ವ್ಯಕ್ತಿ ರೈಟ್. ಈಗ ಒಂದ್ ವ್ಯಕ್ತಿ ಜಾತಿ ಒಂದ್ ವ್ಯಕ್ತಿ ಬ್ರಾಹ್ಮಣ ಜಾತಿ ಮಾತಿದ್ರತಂದ್ರು ಕೂಡ ಅದನ್ನು ಅವ್ರ ಅಲ್ಲ ಅಂತ ಬೇರೆ ಮಾಡಾಕ್ ಬರುದಿಲ್ಲ ಅಂತ ಹೇಳ್ತಾರ. ಅವ ಬ್ರಾಹ್ಮಣ ಅಂದ್ರ ಬ್ರಾಹ್ಮಣಿ ಅಂತ ಹೇಳ್ತಾರ್ರಿಪ್ಪ. ಹಂಗಲ್ರಿ? ಹ್ಞೂನ್ರಿಪ್ಪ. ಸ್ವಲ್ಪ ಅರ್ಥ ಆಗಿಲ್ಲ. ಬಿಡ್ರಿ, ಅರ್ಥ ಆಗಿಲ್ಲ ಅಂದ್ರೆ ಸಹನಾ ಅವ್ರು ಹೇಳ್ತಾರ ನೋಡ್ರಿ. 1 ಮಿನಿಟ್ ಕೇಳ್ರಿ, ನೀವು ಅಲ್ಲೇ ಇರ್ರಿ. ಸಹನಾ ಅವ್ರು ಹೇಳ್ರಿ. ಯಾರು ಹೇಳ್ತೀರಿ? ಜಾತಿ ವ್ಯಕ್ತಿಯಲ್ಲಿ ಸಮವಾಯ ಸಂಬಂಧ ಇದ್ದಿದ್ದನ್ನ ಯಾರು ಹೇಳ್ತೀರಿ? ಹೇಳ್ರಿ ಸಹನಾ ಅವ್ರು. ಹೋದ್ರ ಸಹನಾ ಆಗಿಲ್ಲ? ಮತ್ತೆ ಯಾರು ಹೇಳ್ತೀರಿ?
ಅವ್ರು ಇಲ್ಲಿ ಜಾತಿ ಹೋದ್ರೂ ಅದು ವ್ಯಕ್ತಿ ಹೋದ್ರೂ ಜಾತಿ ಇರ್ತದಲ್ರಿ. ಹಾ ಬರೋಬರಿ. ವ್ಯಕ್ತಿ ಈಗ ಮನುಷ್ಯ ಅದಾನ, ಮನುಷ್ಯನಲ್ಲಿ ಮನುಷ್ಯತ್ವ ಜಾತಿ ಅದ. ಮನುಷ್ಯ ಇಲ್ಲಂದ್ರು ಮನುಷ್ಯತ್ವ ಜಾತಿ ಇಲ್ದಂಗ ಆಕತ್ತೇನ್ರಿ? ಮನುಷ್ಯತ್ವ ಜಾತಿ ಇದ್ದೇ ಇರ್ತದ್ರಿ. ಹೌದಲ್ರಿ? ಅಂದ್ರ ಜಾತಿಗೂ ಮತ್ತು ವ್ಯಕ್ತಿಗೂ ಸಂಬಂಧ ಎಂತದ? ಸಮವಾಯ ಅದರ ನಿತ್ಯ ಸಂಬಂಧದ, ನಿತ್ಯ ಸಂಬಂಧ ಸಮವಾಯ ಸಂಬಂಧ ಅಂತಾರ. ತಿಳಿಯಾಗತ್ತೈತಿಲ್ರಿ? ಜಾತಿಯಕ್ಕೆ ವ್ಯಕ್ತಿ ಬೇನಲ್ರಿ? ಜಾತಿ ವ್ಯಕ್ತಿಯಲ್ಲಿ ನಿತ್ಯ ಸಂಬಂಧ ಹೇಳ್ತಾರ, ಬಿಟ್ಟಿರ್ಲಾರ ಸಂಬಂಧ ಅದ ಅಲ್ಲಿ. ಈಗ ಜಾತಿ ಬಿಟ್ಟು ವ್ಯಕ್ತಿ ಇರಂಗಿಲ್ಲ, ವ್ಯಕ್ತಿ ಬಿಟ್ಟು ಜಾತಿ ಇರಂಗಿಲ್ಲ. ಮನುಷ್ಯನಲ್ಲಿ ಮನುಷ್ಯತ್ವ ಜಾತಿ ಅದ. ಆ ಮನುಷ್ಯತ್ವ ಜಾತಿ ಬಿಟ್ಟು ಅವ ಮನುಷ್ಯ ಇರ್ತಾನೇನ್ರಿ? ಮನುಷ್ಯ ಇರೋ ತನಕ ಮನುಷ್ಯತ್ವ ಇರ್ತದ. ಮನುಷ್ಯ ಇರೋ ಮಟ ಮನುಷ್ಯತ್ವ ಜಾತಿ ಇದ್ದ ಇರ್ತದ. ಮನುಷ್ಯನ ಬಿಟ್ಟು ಮನುಷ್ಯತ್ವ ಜಾತಿ ಇರುವುದಿಲ್ಲ. ಮನುಷ್ಯತ್ವನ ಆಶ್ರಯ ಮಾಡ್ಕೊಂಡಿರ್ತದ ಜಾತಿ. ಮತ್ತ ಅದನ್ನ ಬೇರೆ ಮಾಡಕ್ ಬರಂಗಿಲ್ಲ. ಮನುಷ್ಯ ಇರೋ ಮಟನು ಮನುಷ್ಯತ್ವ ಜಾತಿ ಬೇರೆ ಮಾಡಕ್ ಬರಂಗಿಲ್ಲ. ನಿತ್ಯ ಸಂಬಂಧ ಇರ್ತದ. ಈಗ ಜಾತಿದು ವ್ಯಕ್ತಿದು ಹೇಳಾಗತ್ತೇವಿ, ಗುಣಿದ ಅವ್ರು ಹೇಳೋ ಮುಂದೆ ನಾವ್ ಇನ್ನೂ ಸ್ವಲ್ಪ ಚರ್ಚೆ ಮಾಡ್ಬೇಕಾಗಿತ್ತು. ಈಗ ನಿಮಗ ನಾ ಹೇಳ್ತೇನೆ, ಬಣ್ಣ ತೊಂಬರ್ರಿ ಅಂತ ಹೇಳ್ತೇನೆ. ಅಲ್ಲಿ ಕಪ್ಪು ಕೊಡ ಅದ, ಅದ್ರ ಕೊಡ ಬೇಡ, ಬರೀ ಬಣ್ಣ ತೊಂಬರ್ರಿ ಅಂತ ತರಕಾಕತ್ತೆ ನಿಮಗ? ಹಾಗಂಗಿಲ್ರಿ. ಹಂಗ್ರ ಬಣ್ಣಕ್ಕೂ ಕೊಡಕ್ಕೆ ಹೆಂಗ್ ಸಂಬಂಧ ಅದ? ಬಿಟ್ಟಿರ್ಲಾರ ಸಂಬಂಧ ಅದ. ಆ ಬಿಟ್ಟಿರ್ಲಾರ ಸಂಬಂಧಕ್ಕ ನಿತ್ಯ ಸಂಬಂಧ ಅಂತಾರ. ಆ ನಿತ್ಯ ಸಂಬಂಧಕ್ಕ ಸಮವಾಯ ಸಂಬಂಧ ಅಂತಾರ. ತಿಳಿಯಾಗತ್ತೈತೇನೆ? ಮತ್ತ ಸಂಯೋಗ ಸಂಬಂಧ ಅಂದ್ರೆ ಬಿಟ್ಟು ಇರುವುದು ಸಂಬಂಧ ಅಂದ್ರು ಶಿವಾನಂದ್ರು. ಬಿಟ್ಟುನು ಇರ್ತದ, ಕೂಡಿನೂ ಇರ್ತಾವ. ಅದು ಯಾವುದು ಅಂತಂದ್ರ ಗಿಡ ಮತ್ತು ಮೃಗ, ಇದು ಗಿಡ ಮತ್ತು ಪಕ್ಷಿ ಕೂಡ್ಕೊಂಡು ಇರ್ಬೋದು. ಬೇಡ ಸ್ವಲ್ಪ ಹೊತ್ತಿಗೆ ಅದು ಹಾರಿನೂ ಹೋಗ್ಬೋದು ಗಿಡ ಬಿಟ್ಟು, ಏನ್ರಿ? ಕೂಡಿನೂ ಇರ್ಬೋದು, ಬ್ಯಾಡ ಅಂದ್ರೆ ಬಿಟ್ಟು ಹೋಗ್ಬೋದು. ಇಂಥ ಸಂಬಂಧಕ್ಕೆ ಏನಂತಾರ್ರಿ? ಸಂಯೋಗ ಸಂಬಂಧ ಅಂತ. ಈಗ ನಾವು ಸಮವಾಯ ಸಂಬಂಧ ಬಗ್ಗೆ ಹೇಳಾಗತ್ತಿದ್ವಿ. ಜಾತಿ ಮತ್ತು ವ್ಯಕ್ತಿ, ಮನುಷ್ಯನ್ ಬಿಟ್ಟು ಮನುಷ್ಯತ್ವ ಜಾತಿ ಇರುವುದಿಲ್ಲ. ಆದ್ರಿಂದ ನಿತ್ಯ ಸಂಬಂಧ ಒಪ್ತಾರೆ. ಎರಡನೇದ್ದು. ಮೂರನೇದು ಹೇಳ್ರಿ ಸಂಗೀತ. ತಾದಾತ್ಮ್ಯ ಸಂಬಂಧ. ಸುಮ್ಮಿರ್ರಿ ನೀವು ಸದ್ಯ ನೀವು ಕ್ರಿಯಾವಾನ್. ಕ್ರಿಯಾ ಮತ್ತು ಕ್ರಿಯಾವಾನ್ ಹೇಳ್ರಿ. ಉದಾಹರಣೆ ಹೇಳ್ರಿ. ಸಂಗೀತ ಗೊತ್ತಿಲ್ಲ. ಓಂ ನಮಃ ಶಿವಾಯ ಗೊತ್ತಿಲ್ಲ. ಇನ್ನೊಬ್ರು ಯಾರು ಹೇಳ್ತಾರಲ್ಲ, ಅವ್ರ ಸಹನ ಅವ್ರು ಹೇಳ್ರಿ. ಯಾಕೆ ಸಹನ ಸುಮಾರು ಹೋದ್ರಲ್ಲ ಅವ್ರು? ಅದರಪ್ಪ ಅವ್ರ ಯಾಕ್ರಿ ಗೊತ್ತಿಲ್ಲ ಏನ್ ಸಹನ ಅವ್ರ? ಹೇಳ್ರಿ, ಯಾಕೆ ಹಿಂಗ್ಯಾಕ್ ಮಾಡಾಕತ್ತಾರ? ಗುರುಗಳೇ, ಆತ್ಮ ಮತ್ತು ಅನಾತ್ಮ ಇದನ್ನು ಸಮವಾಯ ಸಂಬಂಧ ಅನುಭವದ ಏನಂತ ಕೇಳ್ತೀವಿ. ಅಲ್ಲ, ಅದ ಆಮೇಲೆ ನೋಡೋಣಂತ್ರಿ. ಈಗ ಮೊದಲು ಇದು ಬೇಸಿಕ್ ಇದು. ಮೊದಲು ಬೇಸಿಕ್ ಗ್ರಂಥ ಅದನ್ರಿ ನಿಮ್ ಕಡೆ ದೇವೇಂದ್ರಪ್ಪ? ಗುರುಗಳೇ ಇಲ್ಲ ಗುರುಗಳೇ. ಶಿವಾಯ ಅದು ಕಳಿಸಿದ್ದಿದೆ. ಗ್ರಂಥ ಇಲ್ಲದವ್ರಿಗೆ ಇದು ತಿಳಿಯಂಗಿಲ್ಲ. ಅವನ್ನೇ ತಿಳ್ಕೊಂಡ್ಬಿಡ್ರಿ ನೀವು. ಗ್ರಂಥ ಇಲ್ದವ್ರು ತಿಳಿಯಂಗಿಲ್ಲ. ಗ್ರಂಥ ಇದ್ರು ವಿಚಾರ ಮಾಡದೇ ಇದ್ದವ್ರು ತಿಳಿಯಂಗಿಲ್ಲ. ವಿಚಾರ ಮಾಡಿದ್ರು ಗುರು ಇಲ್ಲದ ತಿಳಿಯಂಗಿಲ್ಲ. ತಿಳಿದ್ರು ಉಳಿಯಂಗಿಲ್ಲ. ಉಳಿದ್ರು ಹೇಳಾಕ್ ಬರಂಗಿಲ್ಲ. ಅಷ್ಟು ಕಠಿಣ ವಿದ್ಯೆ ಇದು. ಇಲ್ಲಿ ಕ್ರಿಯಾ
ಉಳ್ಳದು ಕ್ರಿಯಾ ಮಾಡುದು ಕ್ರಿಯಾವಾನ್ ಇರ್ತದ್ರಿ, ಕ್ರಿಯಾ ಕ್ರಿಯಾ ಬಿಟ್ಟು ದಿನ ಇರುದಿಲ್ಲ, ಹಿಂಗ್ ತಗೋಬೇಕೇನ್ರಪ್ಪ ರೀ? ಅದ ಕರೆಕ್ಟ್ ಯಾರು ಹೇಳ್ತೀರಿ? ಎರಡು ಕೋಣಗಳ ಏನ್ರಪ್ಪ ಅದು ಸಂಯೋಗ ಅವು ಸಂಯೋಗ ಸಂಬಂಧದಾಗ ಬರ್ತಾವ್ರಪ್ಪ ರೀ ಅವು ಎರಡು ಸಂಯೋಗದಾಗ ಗಿಡ ಪಕ್ಷಿದ ಏನದಲ್ಲ ಒಂದ್ರದ್ ಅಲ್ಲೇ ಇದು ಇರ್ತದ, ಏನು ಕ್ರಿಯಾ ಇರ್ತದ. ಎಲ್ಲೇ ಗಿಡ ಮತ್ತು ಪಕ್ಷಿ ಒಳಗೆ ಒಂದು ಕ್ರಿಯಾ ಇರ್ತದ. ಅದಕ್ಕೆ ಎಂತ ಸಂಬಂಧ ಅಂತಾರ? ಅನ್ಯತ್ರ ಸಂಯೋಗ ಸಂಬಂಧ ಅಂತಾರ. ಅನ್ಯತರ ಕರ್ಮಜ ಸಂಯೋಗ ಸಂಬಂಧ ಅಂತಾರ. ಕರ್ಮದ ಸಂಯೋಗ ಸಂಬಂಧ ಅಂತಾರ. ಇನ್ನೊಂದು ಎರಡು ಟಗರಿನಾಗ ಎರಡು ಕೂಡ್ತಾವ, ಎರಡು ಅಗಲತಾವಲ್ಲ, ಅಲ್ಲಿನೂ ಕೂಡುವಾಗ ಅಗಲುವಿಕೆ ಐತಿ, ಅದು ಸಂಯೋಗ ಸಂಬಂಧನ ಅದ. ಅದು ಉಭಯತರ ಸಂಯೋಗ ಸಂಬಂಧ ಅಂತ. ಅದನ್ನ ತೊಗೊಂಬಂದ್ ಇಲ್ಲೇ ಇದನ್ನ ತಗೊಂಡೋಗಿ ಅಲ್ಲಿ ಹಚ್ಚಿದ್ರೆ ಹೆಂಗ ಆಕತ್ತಂದ್ರ ಕಿವ್ಯಾಗ ಹಾಕೊಳ್ಳೋದನ್ನ ಆಭರಣನ ಕಾಲಾಗ ಹಾಕೊಳ್ಳೋ ಆಭರಣ ಕಿವ್ಯಾಗ ಹಾಕೊಂಡಂಗ ಆಗ್ತದ. ಆತ್ 11 ಆತ್. ಅವ್ರ ಬರ್ತಾರ ಈಗ, ಅವ್ರದ ಕೇಳ್ರಿ. ಇದಕ್ಕೊಂದು ಉದಾಹರಣೆ ಹೇಳ್ಬಿಡ್ರಪ್ಪ ರೀ. ಕ್ರಿಯಾವಾನ್ ಉಳಿದದ್ದು ಕ್ರಿಯಾ ಐತ್ರಿ ಅಂದ್ರ ಎರಡು ಬಿಟ್ಟು ಇರಾಕ್ ಆಗುದಿಲ್ಲ, ಇದು ಅಂತ ಗೊತ್ತರಿಪ್ಪ ರೀ. ಆದ್ರ ಉದಾಹರಣೆ ಹೆಂಗ್ ಕೊಡ್ಬೇಕು ಅನ್ನೋದು ಅರ್ಥ ಆಗ್ಬೇಕು. ಈಗ ಯಾರು ಕೇಳಿದವ್ರು ಯಾರಿದು ಪ್ರಶ್ನೆ? ಇವ್ರಲ್ಲ. ಈಗ ನೀವ್ ಯಾರು? ಸಹನಾ ಸಂಗೀತ ರೀ ಅಮ್ಮ. ಸಂಗೀತ ಏನ್ ಮಾಡಕತ್ತಾರ? ರೊಟ್ಟಿ ಮಾಡಕತ್ತಾರ. ಸಂಗೀತ ಏನ್ ಮಾಡತ್ತಾರ? ರೊಟ್ಟಿ ಮಾಡಕತ್ತಾರ. ಕ್ರಿಯಾವಾನ್ ಯಾರು? ಸಂಗೀತ. ಕ್ರಿಯೆ ಯಾವುದು? ರೊಟ್ಟಿ ಮಾಡೋದು. ಅವ್ರಿಬ್ಬರನ್ನ ಅಗಲಸಾಕ್ ಬರ್ತೈತೇನ್ರಿ? ಬರುದಿಲ್ರಪ್ಪ ರೀ. ಕ್ರಿಯಾವಾನ್ ಅಂದ್ರೆ ಹಿಂಗ. ಅಲ್ಲೇನು ನಿತ್ಯ ಕ್ರಿಯಾ ಮಾಡುವಳಿಗೆ ಅದು ಕ್ರಿಯಾವಾನ್ ಅಂತ ಹೇಳ್ಯಾರ. ಅದು ಕ್ರಿಯಾವಾನ್ ಅದ ಹೇಳಿ ಅದು ಕ್ರಿಯಾ ಆಗಾಕತ್ತೈತಿ. ಕ್ರಿಯೆ ಆಗತೈತಿ. ಅದಕ್ಕೂ ಸಂಬಂಧ ಎಂತದೈತಿ? ಸಮವಾಯ ಸಂಬಂಧ ಐತಿ, ನಿತ್ಯ ಸಂಬಂಧ ಐತಿ, ಬೇರೆ ಮಾಡಕ್ಕಿಲ್ಲ. ತಿಳಿದ್ರಪ್ಪ ರೀ, ತಿಳಿದ್ರ. ಇನ್ನೊಂದು ಉಳಿತು. ಈಗ 3 ರಾಗ ದಾಟಿದ್ವಿ, 4ನೇದು ಒಂದು ಉಳಿತು. ಹೇಳ್ಬಿಡ್ರಪ್ಪ ರೀ, ಅದು ಒಂದ್ ಸ್ವಲ್ಪ ಶಾರ್ಟ್ ಕಟ್ ವಿಚಾರ ಮಾಡ್ರಿ, ಹೇಳೋಣಂತ. ಟೈಮ್ ಆಗ್ತದ ಈಗ 11, 2 ಆತು. ಅಲ್ಲಿ ಬರ್ತಾರ, ಮತ್ ನನಗ್ ತಪ್ತದೆ. ಜಾತಿ ಸಂಬಂಧ ಏನ್ರಪ್ಪ ರೀ? ಜಾತಿ ವ್ಯಕ್ತಿ ಗುಣ ಗುಣಿ ಕ್ರಿಯಾವಾನ್ ಉಪಾದಾನ ಕಾರಣ ಮತ್ತು ಕಾರ್ಯ ಮತ್ತು ಉಪಾದಾನ ಕಾರಣ ಇವು ಎರಡಕ್ಕೂ ನಿತ್ಯ ಸಂಬಂಧ ಅದ. 4ರಲ್ಲಿ ನೈಯಾಯಿಕರು ನಿತ್ಯ ಸಂಬಂಧ ಒಪ್ತಾರ, ಸಮವಾಯ ಸಂಬಂಧ ಒಪ್ತಾರ. ನಾವು ಒಪ್ಪೋದಿಲ್ಲ. ನಾವು ಈ 4ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದೇ ಸಂಬಂಧವನ್ನು ಒಪ್ತೀವಿ. ಅದು ಯಾವುದು ಅಂದ್ರೆ ತಾದಾತ್ಮ್ಯ ಸಂಬಂಧ. ತಾದಾತ್ಮ್ಯ ಅಂದ್ರೆ ಏನು? ಕಲ್ಪಿತ ಭೇದ ವಾಸ್ತವಿಕ ತಾದಾತ್ಮ್ಯಕಯ್ಯೇ ಹೈ. ಈಗ ತಿಳ್ಕೊಂಡ್ರೆ 8 ದಿವಸದ ಸಾಧನೆ ಐತಿದ. 8 ದಿವಸ ಬೇಕಿದಕ್ಕೆ ನಮ್ ತಲೆಯಾಗ ಹೋಗ್ಬೇಕಂದ್ರ. ಅಜ್ಜರ ಕನೆಕ್ಷನ್ ಕೊಡ್ತೀರಿ ಅಜ್ಜರ? ಆಯ್ತಾಯ್ತು, ಓಕೆ.